ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಸಾಲು ಏಕ ಆ ಕಡೆಯಿಂದ ಪೈಪ್ ಹಾಕಿದ್ದೀವಿ. ಆದ್ರೂ ಅದು ಯಾಕೆ ನೀರು ಹೋಗ್ತಾ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಏನು ಮಾಡಿದ್ವಿ ಅಂದರೆ, ಈ ಕಡೆ ಇನ್ನೊಂದು ಪೈಪ್ ಹಾಕಿದ್ದೀವಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇನ್ನೊಂದು ಸಣ್ಣ ಪೈಪು, ಅಲ್ಲೇ ತೋರಿಸ್ತೀನಿ ನೋಡಿ. ಇವಾಗ ನೋಡ್ರಿ, ಇದೇ ಪೈಪು, ಹಳೆ ಪೈಪು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಹಳೆ ಪೈಪು. ಅಂದರೆ ಫಸ್ಟ್ ಆ ಕಡೆಯಿಂದ ಹಾಕಿರೋದು, ಇಲ್ಲಿಗೆ ಮತ್ತೆ ಜಾಯಿಂಟ್ ಹಾಕಿದ್ದೀವಿ ನೋಡ್ರಿ. ಇದು ಜಾಯಿಂಟರ್ ಬರ್ತವೆ. ಜಾಯಿಂಟರ್ ಎಲ್ಲಿಗೆ ಬೇಕಂದ್ರೂ ಎಷ್ಟು ಬೇಕಂದ್ರೂ ಹಾಕೋಬೋದು. ಏನು ಒಂದು ಪ್ಯಾಕ್, ಇವು ಒಂದೊಂದು ಜಾಯಿಂಟ್ ಬಂದುಬಿಟ್ಟು ₹1 ಅಷ್ಟೇ, ಇನ್ನೂ ಕಮ್ಮಿನೇ ಅನಿಸುತ್ತೆ. ಇಲ್ಲಿ ಜಾಯಿಂಟ್ ಮಾಡಿದ್ದೀನಿ. ಈ ಪೈಪ್ ಇದೆ ನೋಡ್ರಿ. ಇದನ್ನು ಮತ್ತೆ ಈ ಕಡೆಯಿಂದ, ಏಕೆಂದರೆ ಈ ಕಡೆ ಆದರೆ ಹೈಟ್ನಲ್ಲಿದೆ ಪೈಪು. ಈ ಪೈಪ್ ಹೈಟ್ನಲ್ಲಿ ಐತೆ. ಆ ಕಡೆ ತಗ್ಗು, ಆ ಕಡೆಯಿಂದ ಹತ್ತುತ್ತಾ ಇಲ್ವೋ ಏನೋ, ನೀರು ಇಲ್ಲಿಗಾರ ಕರೆಕ್ಟಾಗಿ ಬರ್ತಾಯಿಲ್ಲ. ಅದಕ್ಕೆ ಎರಡು ಕಡೆಯಿಂದನೂ ಹಾಕೋದು, ಈ ಕಡೆಯಿಂದನೂ ಆ ಕಡೆಯಿಂದನೂ, ಎರಡು ಕಡೆಯಿಂದನೂ ನೀರು ಬರೋ ಥರ. ಇವಾಗ ತೋರಿಸಿ ನೋಡ್ರಿ ಪೈಪು ಹೆಂಗೆ ಕನೆಕ್ಟ್ ಮಾಡ್ತೀನಿ ಅಂತ. ಇವಾಗ ಇದು PVC ಪೈಪು, ಅದಕ್ಕೆ ನಾವು ಇಂಥ ಡ್ರಿಪ್ ಪೈಪ್ನ ಕನೆಕ್ಟ್ ಮಾಡ್ತೀವಿ. ಅದಕ್ಕೆ ಕನೆಕ್ಟ್ ಮಾಡೋದಕ್ಕೂ ಮುಂಚೆ ಈಗ ಹೋಲ್ ಕೊರಿಲೇಬೇಕಲ್ಲ ನೋಡ್ರಿ. ಇದೇ ಹೋಲ್ ಕೊರೆ ಅಂಥದ್ದು. ಇದು ₹80 ಅನಿಸುತ್ತೆ. ಈಗ ಅಂಗಡಿಯಲ್ಲಿ ಸಿಗುತ್ತೆ. ನೀವು ಯಾವುದಾದ್ರೂ ಅಂತಲ್ಲ, ಡ್ರಿಪ್ಪು ಐಟಮ್ಸ್ ಏನಾದರೂ ತಗೊಳಕ್ಕೆ ಹೋದಾಗ ಇದರಲ್ಲೇ ಕೊರೆಯೋದು. ಅದಾದಮೇಲೆ ನೋಡ್ರಿ, ಇಲ್ಲಿ ಈ ಡ್ರಿಪ್ಪಿನ ಸಾಮಾನುಗಳೆಲ್ಲ ಇಲ್ಲಿದ್ದಾವೆ. ಇದೆ, ಅದು ಹೊಡೆದಾಗೈತೆ. ಇದು ನೋಡ್ರಿ, ಇದು ಕೊನೆಗೆ ಎಂಡಿಂಗಲ್ಲಿ. ಈಗ ಇದಕ್ಕಾದರೆ ಎಂಡ್ ಕ್ಯಾಪ್ ಥರ ಈ ಕ್ಯಾಪ್ ಹಾಕ್ಬಿಡ್ಬೋದು ಈ ಥರ. ಆದರೆ ಈ ಪೈಪುಗಳಿಗೆ ಹೆಂಗೆ ಹಾಕೋದು, ಇದಕ್ಕೆ ಹಿಂಗೆ ಹಾಕಿ ತೋರಿಸ್ತೀನಿ ನೋಡ್ರಿ. ಅದನ್ನು ಹಿಂಗೆ ಒಳಕ್ಕೆ ಹಾಕಿ ಮತ್ತೆ ಹಿಂಗೆ ಮಡಿಸಿ, ಈಗ ಹಿಂಗೆ ಮಡಿಸಿ ಇದ್ರೊಳಕ್ಕೆ ಹಾಕೋದು. ತಡೀರಿ, ಅದು ಈ ಥರ ಎಂಡ್ ಕ್ಯಾಪ್ ಥರ ಯೂಸ್ ಆಗುತ್ತೆ. ಇದು ಅಂದರೆ ಟ್ಯಾಗ್ ಅಷ್ಟೇ. ಇದನ್ನು ಹೇಳಿರಲಿಲ್ಲ ಅನಿಸುತ್ತೆ ಅವಾಗ ಅಂದರೆ ಈಗ ಇನ್ನೊಂದು ಸರಿ ನೋಡ್ಕೊಳ್ರಿ. ಇದು ಅದಕ್ಕೆ ಬಂದಿದ್ದೀವಿ. ಆಮೇಲೆ ವಾಲು, ಈ ವಾಲು ಎಂತಕ್ಕೆ ಯೂಸ್ ಆಗುತ್ತೆ ಅಂದರೆ ಆಫ್ ಆನ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಇದು ನೋಡ್ರಿ, ಇದು ಟೀ ಥರ. ಒಂದೇ ಪೈಪಿಗೆ 2 ಕನೆಕ್ಟ್ ಮಾಡ್ಕೋಬೋದು. ಅದು ಬಿಟ್ಟರೆ ಇದಿಷ್ಟು ಡ್ರಿಪ್ ಐಟಮ್ಸ್ ಎಲ್ಲ. ಆಮೇಲೆ ಇದು ಮೈಕ್ರೋ ಟ್ಯೂಬ್ ತೋರಿಸ್ತೀನಿ ನೋಡ್ರಿ. ಇದು ಕಾಣಿಸ್ತಾ ಇದೆಯಾ? ಇದು ಏನಂತಂದರೆ, ಈಗ ಈ ಡ್ರಿಪ್ ಪೈಪ್ ಇರುತ್ತಲ್ಲ, ಈಗ ಅಡಿಕೆ ಗಿಡ ಬುಡಕ್ಕೆ ಹೋಗಿ ಹಾಕಿರ್ತೀವಿ. ಆವಾಗ ನೀರು ಹೋಗ್ಬೇಕು ಅಂದರೆ ನೀರು ಲಿಮಿಟಾಗಿ ಹೋಗುತ್ತೆ. ಇದು ಹಾಕಿದ್ರೆ, ಇಲ್ಲಿ ಹಾಕಿದ್ದೀನಿ ನೋಡ್ರಿ. ಇದೇ ಪೈಪು. ಇದು ಸ್ವಲ್ಪ ತುಂಡಾಗಿರೋದು ಸಿಕ್ಕೈತೆ ಅಷ್ಟೇ. ಇದು ಅಂದರೆ ಬುಡದ ಪಕ್ಕದಾಗಿದ್ದರೆ ಸುಮ್ಮನೆ ಇದು ಹಾಕಿದ್ರೆ ಸಾಕು. ಉದ್ದೊಂದು ಇದು ಸ್ವಲ್ಪ ಉದ್ದ ಐತೆ ಅಷ್ಟೇ, ಇಲ್ಲ ಖಾಲಿ ಆಗೋದು ಅದೇನು ಅವಶ್ಯಕತೆ ಇಲ್ಲ ಅಂತ ತರಲಿಲ್ಲ. ಅದು ಬಿಟ್ಟರೆ ವಾಲು, ಇನ್ನು ವಾಷರು ತುಂಬ ಮುಖ್ಯವಾದದ್ದು, ಬಹಳ ಮುಖ್ಯವಾದದ್ದು ವಾಷರ್ ಕನೆಕ್ಟ್ ಮಾಡೋದಕ್ಕೆ ಬೇಕೇ ಬೇಕು. ಅದು ಬಿಟ್ಟರೆ ಇನ್ನು ತೋರಿಸೋ ಅಂಥ ಐಟಮ್ ಏನು ಇಲ್ಲ. ಇದನ್ನು ಕೊರೆದ್ಬಿಟ್ಟು ಕನೆಕ್ಟ್ ಮಾಡಿಬಿಟ್ರೆ ನೀರು ಹೋಗ್ತವೆ. ಅದಕ್ಕೆ ಹೋಗ್ತಾ ಇಲ್ಲ ಅಂತ ನೋಡ್ತಾ ಇದ್ದೀನಿ ಅಷ್ಟೆ. ಅದು ಬಿಟ್ಟು ಇನ್ನೇನಾದರೂ ನಿಮಗೆ ಬೇಕಂತಂದರೆ, ಯಾವುದಾದ್ರೂ ಇನ್ನೂ ಇನ್ಫಾರ್ಮೇಷನ್ ಬೇಕು ಡ್ರಿಪ್ ಬಗ್ಗೆ ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಹಾಗೆ ವಿಡಿಯೋ ಬೇಕಾದರೂ ಮಾಡ್ತೀನಿ. ಇನ್ನು ಅಡಿಕೆ ಗಿಡ ನೋಡ್ರಿ, ಇವೆ
ಕಾಣಿಸ್ತಾ ಇದ್ದಾವ, ಇದೇ ಅಡಿಕೆ ಗಿಡ. ಅದು ಬಿಟ್ಟರೆ ಡ್ರಿಪ್ ಅಂದರೆ ಈ ಥರ ಆರಾಮಾಗಿ ಮಾಡಿಬಿಟ್ಟು ಇರ್ಬೋದು. ಆಲ್ಮೋಸ್ಟ್ ಈಗ ಅಡಿಕೆ ಗಿಡ ಯಾರೇ ಹಾಕಿದ್ರೂ ಡ್ರಿಪ್ ಮಾಡೇ ಮಾಡ್ತಾರೆ. ಇದು ಅಡಿಕೆ ಗಿಡ ಹಾಕಿರೋರು ನೋಡ್ತಿದ್ರು ಇನ್ನು ಬೇರೆ ಯಾವುದಾದ್ರೂ ಬೆಳೆ ಬೆಳೆಯೋವಂಥವ್ರು ಅವ್ರಿಗಾದ್ರೂ ಯೂಸ್ ಆಗುತ್ತೆ. ಇಲ್ಲ ಅಂದರೆ ಏನು ಗೊತ್ತಾ, ಈಗ ಡ್ರಿಪ್ಪು ಮಾಡಿಸಿರ್ತಾರೆ ಯಾರ ಹತ್ರನಾದರೂ, ಡ್ರಿಪ್ ಕೂಡ ಮಾಡೋಕ್ಕೆ ಬರ್ತಾರೆ. ನಮಗೂ ಫಸ್ಟಿಗೆ ನಮಗೂ ಗೊತ್ತಿಲ್ಲದಾಗ ಡ್ರಿಪ್ ಮಾಡೋಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಆಗಿಬಿಟ್ಟಿದ್ವಿ. ಆಮೇಲೆ ಗೊತ್ತಾಯಿತು ಇದೇನು ಅಂತ ಯಾರನ್ನೋ ಕರೆಸಿ ಮಾಡೋ ಅಂಥದ್ದೇನಿರಲ್ಲ, ಆರಾಮಾಗಿ ನಾವೇ ಮಾಡ್ಕೋಬೋದು ಅಂತ. ಆಮೇಲೆ ನಾವೇ ಎಲ್ಲ ಇದಕ್ಕೆ ಆ ಹಳೆ ತೋಟಕ್ಕೆ ಮತ್ತು ಇದಕ್ಕಂತೂ ಅದಕ್ಕೆ ಮಾಡಿದ ಮೇಲೆ ಇದಕ್ಕೆ ಇನ್ಯಾರನ್ನು ಕರೆಸ್ತೀವಿ ನಾವು, ಎಲ್ಲ ನಾವೇ ಮಾಡ್ಕೊಂಡಿದ್ದು. ಏನಿದೆ ಇವಾಗ ಎಲ್ಲ ನಾನೇ ಹೇಳ್ತಾ ಇದ್ದೀನಲ್ಲ ಅಷ್ಟೇ. ಇನ್ನು ಗಿಡ ಬುಡಗಳಿಗೆ ಹೋದರೆ ನೀರು ಅಷ್ಟೇ ಡ್ರಿಪ್ಪು, ಇನ್ನೇನು ಬೇಕಾಗಿಲ್ಲ. ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿಕೊಂಡು ಈ ಥರ ಈ PUC ಪೈಪು ಮತ್ತು ಈ ಡ್ರಿಪ್ ಪೈಪ್ ಎರಡು ತಂದುಬಿಟ್ರೆ ಆರಾಮಾಗಿ ಹಾಕೋಬೋದು ಅಷ್ಟೇ. ಇನ್ನೂ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ, ನಾನು ವೀಡಿಯೋ ಮಾಡ್ತೀನಿ.